ಚಿಕ್ಕಮಗಳೂರಿನ ಪ್ರತಿಷ್ಠಿತ ಸಂಜೀವಿನಿ ವಿದ್ಯಾಸಂಸ್ಥೆಯು ಮುಂದಿನ ಶೈಕ್ಷಣಿಕ ವರ್ಷದಿಂದ ಸಿಬಿಎಸ್ಇ ಪಠ್ಯಕ್ರಮವನ್ನು ಆರಂಭಿಸಲು ಕೇಂದ್ರ ಸರ್ಕಾರದಿಂದ ಅಧಿಕೃತ ಅನುಮತಿ ಪಡೆದಿದೆ ಎಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷೆ ಶಾಂತಕುಮಾರಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೋಷಕರ ಒತ್ತಾಸೆಯಂತೆ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾಗಿರುವ ಸಂಸ್ಥೆಯು ಎನ್ಸಿಇಆರ್ಟಿ ಆಧಾರಿತ ಬೋಧನೆಯ ಮೂಲಕ ವಿದ್ಯಾರ್ಥಿಗಳನ್ನು ಜೆಇ ಮತ್ತು ನೀಟ್ನಂತಹ ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಜ್ಜುಗೊಳಿಸಲಾಗಿದೆ. ಇದಕ್ಕಾಗಿ ಶಾಲೆ ಈಗಾಗಲೇ ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಮತ್ತು ತರಬೇತಿ ಹೊಂದಿದ ಶಿಕ್ಷಕರ ತಂಡವನ್ನು ಸಿದ್ಧಪಡಿಸಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಪೇಜಾವರ ಮಠದ ಪೂಜ್ಯ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದಂಗಳ ಅವರಿಂದ 1982ರಲ್ಲಿ ಸ್ಥಾಪಿತವಾದ ಈ ಸಂಸ್ಥೆಯು ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ. ಕಳೆದ 44 ವರ್ಷಗಳಿಂದ ಮೌಲ್ಯಾಧಾರಿತ ಶಿಕ್ಷಣ ನೀಡುತ್ತಿರುವ ಈ ಶಾಲೆಯಲ್ಲಿ ಈವರೆಗೆ 30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದ್ದಾರೆ. ಕೇವಲ ಪಠ್ಯವಲ್ಲದೆ ಕ್ರೀಡೆ, ಕರಾಟೆ, ನೃತ್ಯ, ಅಬಾಕಸ್ ಮತ್ತು ಕಂಪ್ಯೂಟರ್ ಶಿಕ್ಷಣಕ್ಕೂ ಇಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಪ್ರಸ್ತುತ 538 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷೆ ಶಾಂತಕುಮಾರಿ ಅವರು ತಿಳಿಸಿದ್ದಾರೆ. ಸಂಸ್ಥೆಯ ಕಾರ್ಯದರ್ಶಿ ಉಡುಪ, ಸಹ ಕಾರ್ಯದರ್ಶಿ ಡಾಕ್ಟರ್ ಮೋಹನ್, ಪ್ರಾಂಶುಪಾಲರು ಹೇಮಾ ಎಸ್ಆರ್, ಶಿಕ್ಷಕಿ ಶಾಂತಲಕ್ಷ್ಮಿ, ಸದಸ್ಯರು ರಂಗನಾಥ್, ಆಡಳಿತ ಅಧಿಕಾರಿ ಮಂಜುನಾಥ್ ಉಪಸ್ಥಿತರಿದ್ದರು. ಕಳೆದ 44 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಸಂಜೀವಿನಿ ವಿದ್ಯಾಸಂಸ್ಥೆ ಈಗ CBSEಗೆ ಒಳಪಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಮ್ಮ ಗುರುಗಳ ಆಶೀರ್ವಾದ, ಉಡುಪಿಯ ಶ್ರೀಕೃಷ್ಣನ ಆಶೀರ್ವಾದ ಸದಾ ಇರುತ್ತೆ ಅಂತ ನಾವು ಆಶಿಸ್ತೇವೆ. ಸಂಸ್ಥೆ ಒಂದು ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಅದಕ್ಕೆ ಅನೇಕ ಜನಗಳ ಸಹಕಾರ ಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ಸಹಕಾರವನ್ನು ನಮಗೆ ಚಿಕ್ಕಮಗಳೂರಿನ ಎಲ್ಲ ಹಿರಿಯ ದಾನಿಗಳು ಎಲ್ಲರೂ ಕೊಟ್ಟು ಸಹ ಈ ಶಾಲೆನ ಪ್ರಾರಂಭ ಮಾಡಿದ್ದಾರೆ. ಹಿರಿಯ ಗುರುಗಳ ಉದ್ದೇಶ ಸಫಲ ಆಗಲಿಕ್ಕೆ ತುಂಬ ಸಹಕಾರ ಕೊಟ್ಟಂಥ ಹಿಂದಿನ ಎಲ್ಲ ದಾನಿಗಳಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಒಂದು ದೇವಸ್ಥಾನ ಕಟ್ಟಲಿಕ್ಕಿಂತನೂ ಸಹ ಒಂದು ಶಾಲೆಯನ್ನು ಪ್ರಾರಂಭ ಮಾಡೋದು ತುಂಬ ಮುಖ್ಯ ಅನ್ನೋದು ನಾನು ಎಜುಕೇಷನ್ ಫೀಲ್ಡಲ್ಲಿ ಕೆಲಸ ಮಾಡಿದ್ರಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಥ ಶಾಲೆಗಳಿಗೆ ಒಂದು ದಾನ ಕೊಟ್ಟರು ಅಂದರೆ ಖಂಡಿತವಾಗಿಯೂ ಸದಾ ಅದು ದೇವರಿಗೆ ಸಲ್ತಕ್ಕಂಥ ಒಂದು ದಾನ ಅಂತ ನನ್ನ ಪರ್ಸನಲ್ ಒಪಿನಿಯನ್ನು. ಅಂತಹ ದಾನಿಗಳು ಆ ಶಾಲೆಯನ್ನು ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದರು. ಕರೋನಾ ಟೈಮಲ್ಲಿ ಕೆಲವೊಂದು ಕಾರಣಗಳಿಂದಾಗಿ ನಿಮಗೆ ಗೊತ್ತಿದ್ದಿದ್ದೆ, ಅವಾಗ ಸ್ವಲ್ಪ ಸ್ಟ್ರೆಂತ್ ಬಿದ್ದೋಗಿತ್ತು. ಈಗ ಅದನ್ನು ಮೇಲೆತ್ತಲಿಕ್ಕೆ ನಮಗೆ ಮಠದ ಸಹಕಾರ, ಚಿಕ್ಕಮಗಳೂರಿನ ಎಲ್ಲ ದಾನಿಗಳ ಸಹಕಾರದಿಂದಾಗಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿಯನ್ನು ಈಗ ಮಾಡಿ CBSEಗೇನು ನಮಗೆ ಬೇಕಿತ್ತು ಅದೆಲ್ಲವನ್ನೂ ಸಹ ನಾವು ಅಣಿ ಮಾಡಿದ್ದೇವೆ. ಪ್ರಯೋಗಾಲಯಗಳು ತಯಾರಾಗಿದೆ. PUCವರೆಗೂ ಆಗ್ತಕ್ಕಂಥ ಒಂದು ಕಂಪ್ಯೂಟರ್ ಲ್ಯಾಬನ್ನು ಸಹ ನಾವು ಮಾಡಿದ್ದೀವಿ. ಇದಕ್ಕೆ ನಮ್ಮ ಕಾರ್ಕಳ MLA ಸುನೀಲ್ ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರ ತಂದೆಯವರು ನಮ್ಮಲ್ಲಿ ವರ್ಕ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ ನಾವು ಕೇಳಿಕೊಂಡಾಗ ಅವರು ಫುಲ್ಲು ಲ್ಯಾಬಿನ ಅವರೇ ರೆಡಿ ಮಾಡಿಕೊಟ್ಟಿದ್ದಾರೆ. ಆ ನಂತರದಲ್ಲಿ ನಮಗೆ MP ಅವರು ಈಗ ನಮ್ಮ ಶಾಲೆಗೆಲ್ಲ ಪೇವರ್ಸ್ ಹಾಕಲಿಕ್ಕೆ ಅಂತ ಹೇಳಿ 5 ಲಕ್ಷವನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ MLC ಅವರು CT ರವಿ ಸರ್ 3 ಲಕ್ಷಗಳನ್ನು ನಮಗೆ ಕೊಟ್ಟಿದ್ದಾರೆ. ಇದೆಲ್ಲದನ್ನು ಸೇರಿಸಿ ಜೊತೆಗೆ ಮಠದಿಂದ ನಮಗೆ ಸುಮಾರು 40 ಲಕ್ಷಗಳಷ್ಟು ಅಮೌಂಟನ್ನು ನಮಗೆ ಕೊಟ್ಟು ಶಾಲೆ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಅವರೆಲ್ಲರನ್ನೂ ಸಹ ಈ ಸಂಸ್ಥೆಯನ್ನು ಜ್ಞಾಪಿಸ್ಕೋತೀನಿ ನಾನು. ಅವರೆಲ್ಲರೂ ಸಹ ನಮಗೆ ಪ್ರಾತಸ್ಮರಣೀಯರು ಸಂಸ್ಥೆಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆಯ ಎಂಬ ನಾನುಡಿಯಂತೆ ಅನ್ನ ಕ್ಷಣಿಕ ಮಾತ್ರಕ್ಕೆ ತೃಪ್ತಿ ಕೊಡುತ್ತೆ, ಆದರೆ ವಿದ್ಯೆ ಎಂಬುದು ಜೀವನ ಪರ್ಯಂತವಾಗಿ ತೃಪ್ತಿ ಕೊಡುವಂತಹ ಇಂಥ ವಿದ್ಯಾಸಂಸ್ಥೆ ಸಂಜೀವಿನಿ ವಿದ್ಯಾಸಂಸ್ಥೆ ಚಿಕ್ಕಮಗಳೂರಲ್ಲಿ 43 ವರ್ಷದಿಂದ ಸ್ಥಾಪನೆಗೊಂಡಿದೆ. ಈ ವರ್ಷ ನಮಗೆ CBSE ಅಫಿಲಿಯೇಷನ್ ಆಗಿರೋದ್ರಿಂದ ಮಕ್ಕಳಲ್ಲಿರುವಂತಹ ಒಂದು ಕ್ವಾಲಿಟಿ ಬೇಸ್ಡ್ ಎಜುಕೇಷನ್ ಆ ಮಟ್ಟದಲ್ಲಿ ನಮ್ಮ ವಿದ್ಯಾಸಂಸ್ಥೆಯು ಪ್ರಯತ್ನ ಮಾಡೋಕ್ಕೆ ನಾವೆಲ್ಲರೂ ಹೆಜ್ಜೆ ಹಾಕಿದ್ದೀವಿ. ಹಾಗಾಗಿ ಈ ಚಿಕ್ಕಮಗಳೂರು ಸಂಸ್ಥೆಯ ಎಲ್ಲ ಬಾಂಧವರು ನಮಗೆ ಈ ಸಂಸ್ಥೆ ಎತ್ತರ ಮಟ್ಟಕ್ಕೆ ಬೆಳೀಲಿಕ್ಕೆ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ